ಮಗು ಹೊಟ್ಟಾದ್ಮೇಲೆ ಪೇರೆಂಟ್ಸ್ಗಳ ಒಂದು ಬಕೆಟ್ ಲಿಸ್ಟಲ್ಲಿ ಅಥವಾ ಒಂದು ಪರ್ಚೇಸಿಂಗ್ ಲಿಸ್ಟಲ್ಲಿ ಟಾಯ್ಸಲ್ಲಿ ಯೋಚನೆ ಮಾಡೋದಾದರೆ ಈ ಟಾಯ್ಸ್ ಇದ್ದೇ ಇರುತ್ತೆ. ಏನಪ್ಪ ಇದು? ಗಿಲ್ಕೀಸ್. ಹೌದು, ರ್ಯಾಟಲ್ಸ್. ಸಾಕಷ್ಟು ಡಿಫ್ರೆಂಟ್ ರ್ಯಾಟಲ್ಸ್ಗಳು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಮಕ್ಕಳಿಗೆ ರ್ಯಾಟಲ್ಸ್ ಈ ರೀತಿ ಡಿಫ್ರೆಂಟ್ ರ್ಯಾಟಲ್ಸು ಇದನ್ನೆಲ್ಲ ಮಕ್ಕಳಿಗೆ ಕೊಡಿಸೋದ್ರಿಂದ ಕಂಪ್ಲೀಟ್ ಆಗಿ ರ್ಯಾಟಲ್ಸ್ನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಹುಟ್ಟದಾಗ್ಲಿಂದಾನೇ ಈ ಟಾಯ್ಸ್ಗಳನ್ನೆಲ್ಲ ನಾವು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು. ಇಂಟ್ರೊಡ್ಯೂಸ್ ಮಾಡಿದ್ರೆ ಮಕ್ಕಳಿಗೆ ರ್ಯಾಟಲ್ಸ್ನ ನಾವು ಕೊಡಿಸೋದ್ರಿಂದ ಯಾವ ರೀತಿ ಮಕ್ಕಳ ಒಂದು ಕಲಿಕೆಗಿರ್ಬೋದು, ಅವರ ಬ್ರೈನ್ ಡೆವಲಪ್ಮೆಂಟ್ಗೆ ಇರ್ಬೋದು, ಆ್ಯಂಡ್ ಅವರ ಕಂಪ್ಲೀಟ್ ಒಂದು ಬೆಳವಣಿಗೆಗೆ ಯಾವ ರೀತಿ ಸಹಾಯ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಟಾಯ್ ಸೀರೀಸಲ್ಲಿ ಯಾವ ಟಾಯ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತಂದರೆ ರ್ಯಾಟಲ್ಸ್ ಅಂತಂದರೆ ಗಿಲ್ಕಿ ಅಂತ ಏನು ಹೇಳ್ತೀವಿ. ಪ್ರತಿಯೊಂದು ಡಿಫ್ರೆಂಟ್ ಲ್ಯಾಂಗ್ವೇಜಸಲ್ಲಿ ಡಿಫ್ರೆಂಟ್ ಆಗಿ ಹೇಳ್ತಾರೆ. ಸೊ ಗಿಲ್ಕಿ ಅಥವಾ ರ್ಯಾಟಲ್ ನನಗೆ ಗೊತ್ತಿರೋದು. ಸೊ ನಾವು ಮೊದಲಿಗೆ ಅಂತಂದರೆ ಈ ರ್ಯಾಟಲ್ಸ್ ಬಗ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಮಾತಾಡೋದಕ್ಕಿಂತ ಮುಂಚೆ ರ್ಯಾಟಲ್ಸ್ ಅಂತಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ರ್ಯಾಟಲ್ಸ್ ಅಂತಂದರೆ ಒಂದು ಗಿಲ್ಕಿ ಅಂತ ಹೇಳ್ಬೋದು, ಅಥವಾ ಏನೇ ಒಂದು ಶೇಕ್ ಮಾಡಿದಾಗ ಅದರಲ್ಲಿ ಸೌಂಡ್ ಬರುವಂತಹ ಒಂದು ಆಟಿಕೆ. ಸೊ ಈಗ ನೋಡೋದಾದ್ರೆ ಇದು ಒಂದು ರೀತಿಯಾದ ಆಟಿಕೆ ಆಗಿರುತ್ತೆ. ಸೊ ಇದರಲ್ಲಿ ಡಿಫ್ರೆಂಟ್ ಸೌಂಡ್ ಇದೆ. ಅಂಡ್ ನೆಕ್ಸ್ಟ್ ಪ್ರತಿಯೊಂದು ಗಿಲ್ಕಿ ಅಥವಾ ರ್ಯಾಟಲ್ಸ್ ಅಲ್ಲಿ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ. ಈಗ ಎಕ್ಸಾಂಪಲ್ ಇದರಲ್ಲಿ ಒಂದು ಮೈಲ್ಡ್ ವಾಯ್ಸ್ ಬರುತ್ತೆ, ಗೆಜ್ಜೆ ಸೌಂಡು ನೀವು ಕೇಳಿಸ್ಕೊಳ್ಬೋದು, ಓಕೆನಾ. ಆ್ಯಂಡ್ ಇದರ ಹೋಲ್ಡಿಂಗ್ ಬೇರೆ ಇದೆ. ಆ್ಯಂಡ್ ನೆಕ್ಸ್ಟ್ ಈ ರೀತಿ ಇದೆ, ಇದು ಕಂಪ್ಲೀಟ್ ಮ್ಯೂಸಿಕಲ್ ಬ್ಯಾಕ್ಗ್ರೌಂಡ್ ಇರುವಂತಹ ಒಂದು ಇದು ಈ ರೀತಿ. ಆ್ಯಂಡ್ ಇದರ ಹೋಲ್ಡಿಂಗ್ ಸಹ ಡಿಫ್ರೆಂಟ್ ಇದೆ. ಆ್ಯಂಡ್ ಇನ್ನೊಂದು ಈ ಬುಡ್ಬುಡ್ಕೆ ಅವ್ರು ಬರ್ತಾರಲ್ಲ ಮಧ್ಯರಾತ್ರಿ ಹೊತ್ತು, ಆ ರೀತಿ ಸೌಂಡ್ಸ್ ಕೇಳತ್ತಿದ್ರು. ಆ್ಯಂಡ್ ಇದರಲ್ಲಿ ಹೋಲ್ಡಿಂಗ್ ಬೇರೆ ಇದೆ, ಮಗು ಹೀಗೆ ಹೋಲ್ಡ್ ಮಾಡಬಹುದು. ಆ್ಯಂಡ್ ಇನ್ನೊಂದು ಇದು ರ್ಯಾಟಲ್ ಅಲ್ಲ, ಬಟ್ ಇದರಲ್ಲಿ ಸೌಂಡ್ ಬರೋದ್ರಿಂದ ಇದನ್ನು ನಾನು ಅದಿತಿಗೆ ಯೂಸ್ ಮಾಡ್ತಿದ್ದೆ. ಆ್ಯಂಡ್ ಒನ್ ಮೋರ್ ಟೀತರ್ ಅಂತಂದರೆ ಮೌತಿಂಗ್ಗೆ ಹೆಲ್ಪ್ ಯೂಸ್ ಮಾಡುವಂತಹ ಒಂದು ಟೀತರ್, ಅದರಲ್ಲಿ ಒಂದು ಶೇಕರ್ಸ್ ಅಂತಲೂ ಹೇಳ್ಬೋದು. ಸೊ ಈ ಒಂದು ರ್ಯಾಟಲ್ಸ್ನ ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ, ಮೊದಲನೇ ಬೆನಿಫಿಟ್ಸು ಮಕ್ಕಳ ಸೋಷಿಯಲ್ ಆ್ಯಂಡ್ ಇಮೋಷನಲ್ ಸ್ಕಿಲ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತಂದರೆ ಸೋಷಿಯಲ್ ಆ್ಯಂಡ್ ಇಮೋಷನಲ್ ಡೆವಲಪ್ಮೆಂಟ್. ಹೌದು, ಮಗು ಜೊತೆ ಆಸ್ ಅ ಪೇರೆಂಟ್ ಆಗಿ ನಾನು ಈ ರೀತಿ ಆಡಿಸ್ತಾ ಇರ್ತೀನಿ ಅಂತ ಅನ್ಕೊಳ್ಳಿ, ಅವಾಗ ಮಗು ಮತ್ತು ತಾಯಿಯ ಅಥವಾ ತಂದೆಯ ಒಂದು ಬಾಂಡಿಂಗ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅಂತಂದರೆ ತಂದೆ ಮತ್ತು ಮಗುವಿನ ಒಂದು ಮಧ್ಯ, ತಾಯಿ ಮತ್ತು ಮಗುವಿನ ಮಧ್ಯ ಒಂದು ಏನೋ ಒಂದು ಬಾಂಧವ್ಯ ಬೆಳೆಯೋದ್ರಿಂದ ಮಗುಗೆ ಮತ್ತು ತಂದೆ ತಾಯಿಯ ನಡುವೆ ಒಂದು ಇರುವಂತಹ ಕನೆಕ್ಷನ್ಸ್ ಏನು ಆ ಎಮೋಷ್ನಲ್ ಆಗಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಈ ಒಂದು ಟಾಯ್ಸ್ನ ನಾವು ಅಂತಂದರೆ ರ್ಯಾಟಲ್ನ ಆ ಒಂದು ಇಮೋಷನಲ್ ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ಕೋಬೋದು. ಸೆಕೆಂಡ್ ಬೆನಿಫಿಟ್ಸ್ ಯಾವುದು ಅಂತಂದರೆ ಮಕ್ಕಳ ಸೆನ್ಸರಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೆನ್ಸರಿ ಅಂತಂದರೆ ಮಗು ಸೌಂಡ್ನ ಕೇಳಿಸ್ಕೊಳ್ಳುತ್ತೆ, ಡಿಫ್ರೆಂಟ್ ಕಲರ್ಸ್ನ ನೋಡುತ್ತೆ. ನೀವು ಇಲ್ಲಿ ನೋಡ್ಬೋದು, ಇದೇ ಒಂದು ಡಿಫ್ರೆಂಟ್ ಕಲರ್ ಇದೆ, ಇದೇ ಒಂದು ಡಿಫ್ರೆಂಟ್ ಕಲರ್ ಇದೆ, ಆ್ಯಂಡ್ ಇದೇ ಒಂದು ಡಿಫ್ರೆಂಟ್ ಕಲರ್ ಇದೆ, ಆ್ಯಂಡ್ ಇನ್ನೊಂದು ಇದೇ ಒಂದು ಡಿಫ್ರೆಂಟ್ ಕಲರ್ ಇದೆ, ಆ್ಯಂಡ್ ಒನ್ ಮೋರ್ ಇದೇ ಒಂದು ಡಿಫ್ರೆಂಟ್ ಕಲರ್ ಇದೆ. ಸೊ ವಿಜುವಲ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮಗು ಡಿಫ್ರೆಂಟ್ ಟಾಯ್ಸ್ನ ಅಂದರೆ ಮೆಟೀರಿಯಲ್ಸ್ನ ಟಚ್ ಮಾಡ್ತಾ ಹೋಗುತ್ತೆ. ಸೆನ್ಸರಿ ಡೆವಲಪ್ಮೆಂಟ್, ಟಚ್ ಅನ್ನೋದು ಒಂದು ಸೆನ್ಸರಿ ಆಗಿರೋದ್ರಿಂದ ಸೆನ್ಸರಿ ಸಹ ಚೆನ್ನಾಗಾಗುತ್ತೆ. ಅಂತಂದರೆ ಟಚ್ ಅನ್ನೋ ಸೆನ್ಸರಿ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಆ್ಯಂಡ್ ಕೇಳಿಸ್ಕೊಳ್ಳುತ್ತೆ, ಮಗು ನೋಡತ್ತೆ, ಟಚ್ ಮಾಡುತ್ತೆ, ಆ್ಯಂಡ್ ಮಗು ಈ ಒಂದು 3 ಸೆನ್ಸಸ್ಸಿಂದ ಕಲಿಕೆ ತುಂಬ ಚೆನ್ನಾಗಾಗುತ್ತೆ. ಸೊ ಸೆನ್ಸರಿ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಮಗುವಿನ ಫೈನ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಫೈನ್ ಮೋಟರ್ ಯಾವ ರೀತಿ ಅಂತಂದರೆ ಈ ಒಂದು ರ್ಯಾಟಲ್ ಗಿಲ್ಕಿ ಅಂತ ಏನು ಹೇಳ್ತೀವಿ, ಹೋಲ್ಡಿಂಗ್ ಗ್ರಾಸ್ಪ್ ಅನ್ನೋದು ಚೆನ್ನಾಗಿ ಡಿಫ್ರೆಂಟ್ ಆಗಿರುತ್ತೆ. ಯಾವ ರೀತಿ ಅಂತಂದರೆ ಮಗು ಇದನ್ನು ಬೆರಳನ್ನು ಹಾಕಿ ಈ ರೀತಿ ಇಟ್ಕೊಳ್ಬೇಕು, ಅಥವಾ ಮಗುವಿನ ಒಂದು ಪುಟ್ಟ ಕೈ ಸಹ ಇದರಲ್ಲಿ ಹೋಗುತ್ತೆ. ಸೊ ಆ ರೀತಿ ಮಗು ಗ್ರಾಸ್ಪ್ ಮಾಡುತ್ತೆ, ಹೋಲ್ಡ್ ಮಾಡೋದನ್ನು ಕಲಿಯುತ್ತೆ ಮತ್ತು ಶೇಕ್ ಮಾಡೋದನ್ನು ಕಲಿಯುತ್ತೆ. ಶೇಕ್ ಎಲ್ಲ ಕಲಿಯೋದು ಆಫ್ಟರ್ 4 months. ಆದರೆ ಹುಟ್ಟಿದಾಗ್ಲಿಂದನೇ ನಾವು ಈ ರೀತಿ ಟಾಯ್ಸ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಅಂತಂದರೆ ಮಗು ಮಲ್ಕೊಂಡಿದ್ದಾಗ ತೊಟ್ಲಲ್ಲಿ ಈ ರೀತಿ ಅಳ್ಳಾಡಿಸ್ಬೇಕಾಗುತ್ತೆ. 2 ತಿಂಗಳಿಂದ ಮಗುವಿನ ಒಂದು ಕೈಗೆ ನಾವು ಕೊಡಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ. ಮಗುಗೆ ಆವಾಗ ಗ್ರಾಸ್ಪ್ ಮಾಡೋದಕ್ಕೆ ಬರುತ್ತೆ, ಹೋಲ್ಡ್ ಮಾಡೋದಕ್ಕೆ
ಮಗು ಕಲಿತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬೆನಿಫಿಟ್ಸ್ ಯಾವುದು ಈ ಒಂದು ಗಿಲ್ಕಿಯಲ್ಲಿ ಅಂತಂದರೆ ಗ್ರಾಸ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಹೇಗಪ್ಪ ಗ್ರಾಸ್ ಮೋಟರ್ ಅಂತಂದರೆ ಮಗು ಕೈನ ಕಾಲನ್ನ ಅಳ್ಳಾಡ್ಸೋದಕ್ಕೆ ಶುರು ಮಾಡುತ್ತೆ. ಮೇಲ್ಗಡೆ ಹಿಂಗೆ ಆಡಿಸಿದ್ರೆ ಮಗು ಅದನ್ನು ಟಚ್ ಮಾಡೋದಕ್ಕೆ ಶುರು ಮಾಡುತ್ತೆ. ಗ್ರಾಸ್ ಮೋಟರ್ ಕೈ ಕಾಲು ಇದನ್ನೆಲ್ಲನೂ ಮೂವ್ಮೆಂಟ್ಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಗ್ರಾಸ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬೆನಿಫಿಟ್ಸ್ ಯಾವುದು ಅಂತಂದರೆ ಈ ರೀತಿ ಡಿಫ್ರೆಂಟ್ ಗಿಲ್ಕೀಸ್ನ ನಾವು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಇಂಟ್ರೆಸ್ಟ್ ಚೆನ್ನಾಗಿ ಬರುತ್ತೆ. ಅಂತಂದರೆ ಟಾಯ್ಸ್ ಮೇಲೆ ಇಂಟ್ರೆಸ್ಟ್ ಇರ್ಬೋದು ಅಥವಾ ಡಿಫ್ರೆಂಟ್ ಕಲರ್ಸ್ ಮೇಲೆ ಮಗುವಿನ ಒಂದು ಇಂಟ್ರೆಸ್ಟ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬೆನಿಫಿಟ್ಸ್ ಯಾವುದು ಅಂತಂದರೆ ಮಗುವಿನ ಮೆಮೊರಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಈಗ ಎಕ್ಸಾಂಪಲ್ ಈ ಒಂದು ಗಿಲ್ಕಿನ ಮಗುಗೆ ನಾನು ತೋರಿಸಿ ಅಂತಂದರೆ ಆಡಿಸಿ ಎಲ್ಲೋ ಆ ಕಡೆ ಇರುತ್ತೆ, ತೊಟ್ಲಿನ ಪಕ್ಕ ದೂರ ಇರುತ್ತೆ. ಕ್ಲೀನ್ ಮಾಡುವಾಗ ನಾವು ಸಡನ್ನಾಗಿ ಹಿಂಗೆ ಸೌಂಡ್ ಮಾಡಿದಾಗ ಮಗುಗೆ ಒಂದು ನೆನಪಾಗುತ್ತೆ, ಓ ಇದನ್ನು ನಾನು ಕೇಳಿಸ್ಕೊಂಡಿದ್ದೀನಲ್ಲ. ಈ ರೀತಿಯಾದ ಒಂದು ಡೆವಲಪ್ಮೆಂಟ್ ಸಹ ಮಗುಗೆ ಆಗುತ್ತೆ. ಆ್ಯಂಡ್ ಮಗುವಿನ ವಿಜುವಲ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ನೀವಿಲ್ಲಿ ನೋಡ್ಬೋದು ಡಿಫ್ರೆಂಟ್ ಕಲರ್ಸ್ ಇದೆ. ಇವಾಗ ಇದರಲ್ಲೇ ಡಿಫ್ರೆಂಟ್ ಕಲರ್ಸ್ ಇದೆ. ಇದರಲ್ಲಿ ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ. ಸೊ ಮಗುಗೆ ಹುಟ್ಟಿದಾಗ್ಲಿಂದನೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಶುರು ಮಾಡಬೇಕು. ಸೊ ಅದಿತಿಗೆ ಫಸ್ಟ್ ಟಾಯ್ ಅಂತಂದರೆ ಇದನ್ನೇ ನಾವು ಪರ್ಚೇಸ್ ಮಾಡಿದ್ದು. ಸೊ ಇದನ್ನು ಮಕ್ಕಳಿಗೆ ಕೊಟ್ಟಾಗ ಇದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರೋದ್ರಿಂದ ಮಗುವಿನ ವಿಜುವಲ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಎಲ್ಲೋ ಸೌಂಡ್ ಬರ್ತಾ ಇದೆ, ಏನರಿಂದನೋ ಸೌಂಡ್ ಬರ್ತಿದೆ, ನಾನೀಗ ಅಳ್ಳಾಡ್ಸಿದ್ರೆ ಏನೋ ಸೌಂಡ್ ಬರುತ್ತೆ. ಈ ರೀತಿ ಮಗು ಕಲಿಯೋದಕ್ಕೆ ಶುರು ಮಾಡುತ್ತೆ. ಅಂತಂದರೆ ಮಗುವಿನ ಕಲಿಕೆ ಇಲ್ಲಿಂದನೇ ಶುರುವಾಗುತ್ತೆ. ಸೊ ವಿಜುವಲ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ನೆಕ್ಸ್ಟು ಡೆವಲಪ್ಮೆಂಟ್ ಬೆನಿಫಿಟ್ಸ್ ಯಾವುದು ಅಂತಂದರೆ ಮಗು ಎಕ್ಸ್ಪ್ಲೋರ್ ಮಾಡೋದನ್ನ ಕಲಿಯುತ್ತೆ. ಅಂತಂದರೆ ನಾನು ಸುಮ್ಮನೆ ಹೀಗಂತಂದರೆ ಇಷ್ಟೇ ಸೌಂಡ್ ಬರುತ್ತೆ, ಜೋರಾಗಿ ಹೀಗಂದರೆ ಇಷ್ಟೊಂದು ಸೌಂಡ್ ಬರುತ್ತೆ ಅಂತ ಮಗು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಟಾಯ್. ಪ್ರತಿಯೊಂದು ಮಕ್ಕಳ ಒಂದು ಟಾಯ್ಸ್ ಬಕೆಟಲ್ಲಿ ಏನು ಹೇಳೋದಾದರೆ ಅಂತಂದರೆ ಮಗುಗೆ ಏನೇನಪ್ಪ ಟಾಯ್ಸ್ ಕೊಡಿಸ್ಬೇಕು ಅಂತ ನಾವು ಯೋಚನೆ ಮಾಡೋದಾದರೆ ಈ ಟಾಯ್ಸ್ಗಳೇ ಮೋಸ್ಟ್ ಆಫ್ ದ ಪೇರೆಂಟ್ಸ್ಗಳಿಗೆ ಯೋಚನೆ ಇರುತ್ತೆ, ಇದನ್ನು ಕೊಡಿಸ್ಲೇಬೇಕು ಅಂತ. ಅಜ್ಜಿ ತಾತಂದಿರು ಫಸ್ಟ್ ಮಗುಗೆ ಟಾಯ್ಸ್ಗಳನ್ನ ಕೊಡಿಸೋದು ಇದೇ ಆಗಿರುತ್ತೆ. ಸೊ ಈ ಟಾಯ್ಸ್ ಮಕ್ಕಳ ಪ್ರತಿಯೊಂದು ಮೈಲ್ ಸ್ಟೋನ್ಗೆ ಡೆವಲಪ್ ಆಗುತ್ತೆ. ಕಾಗ್ನಿಟಿವ್ ಡೆವಲಪ್ಮೆಂಟ್ ಸಹ ಈ ಒಂದು ರ್ಯಾಟಲ್ಸಿಂದ ಡೆವಲಪ್ ಆಗುತ್ತೆ. ಅಂತಂದರೆ ಮಗು ಕೇಳಿಸ್ಕೊಂಡಿರೋದನ್ನ, ನೋಡಿರೋದನ್ನ, ಟಚ್ ಮಾಡಿರೋದನ್ನ ಬ್ರೈನ್ ತುಂಬ ಚೆನ್ನಾಗಿ ರಿಜಿಸ್ಟರ್ ಮಾಡ್ಕೊಂಡಿರುತ್ತೆ. ಸೊ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಸೊ ಎಷ್ಟು ಅಮೇಝಿಂಗ್ ಅಲ್ವಾ ಈ ಒಂದು ಪುಟ್ಟ ಟಾಯ್. ಓ ಮೈ ಗಾಡ್, ಇದರಿಂದ ಏನಬ್ಬಾ ಬೆನಿಫಿಟ್ಸ್ ಅಂತಂದರೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ನೀವು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮಕ್ಕಳಿದ್ರೆ ಈ ಟಾಯ್ಸ್ನ ಅವರು ಯೂಸ್ ಮಾಡ್ತಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ರೀತಿ ಟಾಯ್ಸ್ನ ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಅವರು ತಿಳ್ಕೊಳ್ಳಿ. ಯಾಕಂತಂದರೆ ಯಾವುದೇ ಒಂದು ವಿಷಯನ ನಾವು ತಿಳ್ಕೊಂಡು ಮಾಡಿದಾಗ ಇನ್ನೂ ಚೆನ್ನಾಗಿ ಹೆಚ್ಚಿಗೆ ಒಂದು ಇಂಟ್ರೆಸ್ಟ್ ಕೊಟ್ಟಿರ್ಬೋದು ಅಥವಾ ಒಂದು ಅರ್ಥಗರ್ಭಿತವಾಗಿ ನಾವು ಆ ಒಂದು ಚಟುವಟಿಕೆ ಇರ್ಬೋದು ಅಥವಾ ಆ ಒಂದು ಕೆಲಸನ ನಾವು ಮಾಡ್ತೀವಿ. ಸೊ ನೀವು ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಟಾಯ್ಸ್ ಬೆನಿಫಿಟ್ಸ್ ಖಂಡಿತವಾಗ್ಲೂ ಇದೆ. ಮಾರ್ಕೆಟಲ್ಲಿ ಸಾಕಷ್ಟು ಡಿಫ್ರೆಂಟ್ ಟಾಯ್ಸ್ಗಳು ಅಂತಂದರೆ ರ್ಯಾಟಲಲ್ಲಿ ತುಂಬ ಡಿಫ್ರೆಂಟ್ ಡಿಸೈನ್ಸ್ ಪ್ಯಾಟರ್ನ್ಸ್ ಇರುತ್ತೆ. ಪ್ರತಿಯೊಂದೂ ಹೆಲ್ಪ್ ಆಗುತ್ತೆ. ಆದರೆ ಇಂಪಾರ್ಟೆಂಟ್ ಟಿಪ್ ಏನು ಅಂತಂದರೆ ಸೇಫ್ಟಿ ನೋಡ್ಕೊಳ್ಳಿ. ಈಗ ಎಕ್ಸಾಂಪಲ್ ಇದನ್ನು ಮೌತಿಂಗ್ ಇರುವಂತಹ ಮಕ್ಕಳಿಗೆ ಕೊಡೋದು ಅಷ್ಟು ಸೇಫ್ ಅಲ್ಲ. ಅಂತಂದರೆ ಏನೇ ಕೊಟ್ಟರು ಮಗು ಬಾಯಿಗೆ ಹಾಕುತ್ತೆ ಅಂತ. ಇದನ್ನು ಬಾಯಿಗೆ ಹಾಕಿದಾಗ ಮಗು ಬಾಯಿಗೆ ಹಾಕಿದಾಗ ಇದು ಗಂಟ್ಲಿಗೆ ಚೋಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆ್ಯಂಡ್ ಮೌತಿಂಗ್ ಇರುವಂತಹ ಟೈಮಲ್ಲಿ ಈ ರೀತಿಯಾದ ಟಾಯ್ಸ್ನ ಬಳಸಬೇಕಾಗುತ್ತೆ. ಆ್ಯಂಡ್ ಕೆಲವು ಮಕ್ಕಳುಗಳು ಜಾಸ್ತಿ ಎಕ್ಸ್ಪ್ಲೋರ್ ಮಾಡುವಾಗ ಹಣೆಗೆಲ್ಲ ಹೊಡ್ಕೊಳ್ತಿರ್ತಾರೆ. ಆವಾಗ ಇಂತಹ ಸ್ವಲ್ಪ ಭಾರ ಇದೆ, ಇದನ್ನು ಕೊಟ್ಟಾಗ ಮಗು ಹಣೆಗೆ ಹೊಡ್ಕೊಳ್ಳುತ್ತೆ. ಸೊ ಕಂಪ್ಲೀಟ್ ಸೇಫ್ಟಿ ನೋಡ್ಕೊಳ್ಬೇಕಾಗುತ್ತೆ. ಮಗುಗೆ ಟಾಯ್ಸ್ ಕೊಡಿಸೋದು ಮುಖ್ಯ ಅಲ್ಲ, ಟಾಯ್ಸ್ ಕೊಡಿಸೋದ್ಮೇಲೆ ಯಾವ ರೀತಿ ಅದನ್ನು ಬಳಸ್ತೀವಿ, ಮಕ್ಕಳಿಗೆ ಹೇಗೆ ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಚಾನ್ಸ್ ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸೇಫ್ಟಿ ಟಿಪ್ಸ್ನೆಲ್ಲ ನೀವು ಫಾಲೋ ಮಾಡಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಒಂದು ರ್ಯಾಟಲ್ಸ್ನ ಮಕ್ಕಳಿಗೆ ಕೊಡೋಣ. ಮಕ್ಕಳ ಒಂದು ಎಕ್ಸ್ಪ್ಲೋರೇಷನ್ಸ್ಗೆ, ಅವರ ಕ್ರಿಯೇಟಿವಿಟಿಗೆ, ಅವರ ಒಂದು ಕಂಪ್ಲೀಟ್ ಡೆವಲಪ್ಮೆಂಟ್ಗೆ ಸಹಾಯ ಮಾಡೋಣ. ಸೊ ನೆಕ್ಸ್ಟ್ ಇನ್ನೊಂದು ಟಾಯ್ ಸೀರೀಸಲ್ಲಿ ನಾನು ಬರ್ತೀನಿ. ನಿಮಗೆ ಯಾವ ಟಾಯ್ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಇದ್ದರೆ ಅಥವಾ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ. ನೀವಿನ್ನೂ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು. ಲವ್ ಯು ಆಲ್. ಬಾಯ್.